ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ನಿನ್ನೆ 2 ಎಕರೆ ಡಬ್ಬಿ ಬೀಜ ಬಿತ್ತಿದ್ದೀವಿ. ಸೊ ಅದಕ್ಕೆ ಯಾವ ರೀತಿ ಬೀಜಕ್ಕೆ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದ್ರ ಜೊತೆನೇ ಇವತ್ತಿನ ಬ್ಯಾಡಗಿ ಮಾರ್ಕೆಟಲ್ಲಿ ಎಸಿ ಕಾಯಿ ಮಾರ್ಕೆಟ್ ನಡೆದಿದೆ. ಸೊ ಯಾವ ರೀತಿ ಯಾವ ಕಾಯಿ ಮಾರಾಟ ಆಗಿದೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ. ಓಕೆನಾ? ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಸೊ ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ನವಕ್ರಾನು. ಸೊ ನವಕ್ರಾನ್ ನಾವು ಯಾವ ಕಾರಣಕ್ಕೋಸ್ಕರ ಕಲಿಸ್ತಾ ಇದ್ದೀವಿ ಅಕ್ಕಿ ಒಳಕ್ಕೆ ಅಂದರೆ ನೋಡಿ, ಈಗ ಆಲ್ರೆಡಿ ನಾವು ನಿನ್ನೆ ಮೆಣಸಿನ್ಕಾಯಿ ಬೀಜನ ಬಿತ್ತಿದ್ದೀವಿ. ಸೊ ಯಾವುದೇ ರೀತಿ ಮಳೆ ಬಂದಿಲ್ಲ ನಿನ್ನೆ ಬಿತ್ತಿದಾಗಿಂದ. ಸೊ ಆದ ಕಾರಣ ಯಾಕಂದರೆ ಈಗ ಇಲಿಚೆ ಆಗಿರ್ಬೋದು, ಕೆಲವೊಂದು ಹುಳ ಆಗಿರ್ಬೋದು, ಇವು ಬಂದು ಮೆಣಸಿನ್ಕಾಯಿ ಬೀಜನ ತಿಂದುಬಿಡ್ತಾವೆ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವೇನು ಮಾಡ್ತಾ ಇದ್ದೀವಿ, ಅಕ್ಕಿ ಜೊತೆಗೆ ಒಂದು ನೈಸ್ ತೌಡ್ ಇರುತ್ತಲ್ಲ ಅಕ್ಕಿದು. ಸೊ ನೈಸ್ ತೌಡನ್ನು ಕಲಿಸಿದ್ವಿ. ಅಕ್ಕಿ ಜೊತೆ ನೈಸ್ ತೌಡು ಕಲಿಸಿ ಅದ್ರ ಜೊತೆ ಈ ನವಕ್ರನ್ನ ಮಿಕ್ಸ್ ಮಾಡಿಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ಹೊಲದ ತುಂಬ ಉಗ್ತಾ ಇದ್ದೀವಿ. ಈ ರೀತಿ ಉಗ್ಗಿದಾಗ ಏನಾಗುತ್ತೋ ಈ ರೀತಿ ಸ್ಮೆಲ್ ಬರುತ್ತೆ. ಆ ನವಕ್ರನ್ ಸ್ಮೆಲ್ಲಿಂದ ಏನಾಗುತ್ತೆ ಅಂದರೆ ಇಲಿಚಿಗಳು ಹೊರಗಡೆ ಬರೋದಿಲ್ಲ. ಆ ಸ್ಮೆಲ್ ನೋಡಿದ ತಕ್ಷಣ ಓಡೋಗ್ಬಿಡ್ತಾವೆ. ಹುಳ ಆಗಿರ್ಬೋದು, ಯಾವುದೇ ಒಂದು ರೀತಿಯ ಹುಳಗಳು ನಮ್ಮ ಏನು ಬಿತ್ತಿರ್ತೀವಲ್ಲ ಮೆಣಸಿನ ಬೀಜನ ಮುಟ್ಟೋದಿಲ್ಲ. ಓಕೆನಾ? ಸೊ ಆ ಕಾರಣಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಅಕ್ಕಿ ಜೊತೆಗೆ ನೈಸ್ ತೌಡು ಸ್ವಲ್ಪ ಸ್ವೀಟ್ ಬರೋದಕ್ಕೆ ಅದ್ರ ಜೊತೆನೆ ನವಕ್ರಾನ್ ಏನು ವಿಷಯ ಇರುತ್ತಲ್ಲ ಮದ್ದನ್ನು ಅದನ್ನ ಕಲಿಸಿ ನಾವು ಇವತ್ತು ಹೊಲಕ್ಕೆ ತುಂಬ ಉಗ್ತಾ ಇದ್ದೀವಿ. ಓಕೆನಾ? ಈ ಬಿತ್ತಿದ ಹೊಲಕ್ಕೆ ಮಾತ್ರ ಅಲ್ಲ, ನಾವು ಮೆಣಸಿನ ಸಸಿ ಹಚ್ಚಿದ ನಂತರ ಸಸಿನ ಬೇರ್ನ ಕಡಿಬಾರ್ದಂತೇಳಿ ಕೂಡ ಈ ಕ್ರಮನ ಹೋದ ವರ್ಷ ನಾವು ಮಾಡಿದ್ವಿ. ಸೊ ಮುಂದೆ ನೆಕ್ಸ್ಟ್ ಸಸಿ ಹಚ್ಚುತ್ತವಲ್ಲ ಆ ಸಂದರ್ಭದಲ್ಲೂ ಕೂಡ ನಿಮಗೆ ಆ ವಿಡಿಯೋನ ಮಾಡಿ ತೋರಿಸ್ತೀನಿ ಯಾವ ರೀತಿ ಉಗ್ತಾ ಇರ್ತೇವೆ ಅಂತೇಳಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಯಾವ ರೀತಿ ಉಗ್ತಾ ಇದ್ದೀವಿ ಅಂತೇಳಿ. ಇದಿಷ್ಟು ನಾವು ಇವತ್ತಿನ ಏನು ಸಾಯಂಕಾಲ ಒಂದು ತಾಸು ಆಯ್ತು ಅಷ್ಟೇ ಆ ಕೆಲಸ ಮಾಡೋಕ್ಕೆ. ಈಗ ನೆಕ್ಸ್ಟು ಬ್ಯಾಡಗಿ ಮಾರ್ಕೆಟಲ್ಲಿ ಇವತ್ತು ಯಾವ ರೀತಿ ಮಾರ್ಕೆಟ್ ನಡೆದಿದೆ ಅಂದರೆ ಎಸಿ ಕಾಯಿಗಳು 7,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಎಸಿ ಕಾಯಿ ಅದರಲ್ಲಿ ಮಾರಾಟ ಆಗಿರ್ತಕ್ಕಂಥದ್ದು ಮಾತ್ರ ಕೇವಲ 4,000 ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಬ್ಯಾಡಗಿ ಮಾರ್ಕೆಟಲ್ಲಿ. ಇನ್ನು 2043 ಸಿಜೆಂಟಾ ನೋಡೋದಾದರೆ 9,500 ಹಿಡಿದು 12,000ವರೆಗೂ ಮಾರ್ಕೆಟ್ ನಡೀತಾ ಇದೆ. ನೋಡಿ, 2043 9,500 ಹಿಡಿದು 12,000ವರೆಗೆ ಮಾರಾಟ ಆಗಿದೆ. ಹೈಯೆಸ್ಟ್ ಪ್ರೈಸ್ ಇವತ್ತು 12,000 2043 ಎಸಿ ಕಾಯಿ ಬ್ಯಾಡಗಿ ಮಾರ್ಕೆಟಲ್ಲಿ. ಓಕೆನಾ? ಎಸಿ ಕಾಯಿ ಸ್ವಲ್ಪ ಗಮನದಲ್ಲಿರಲಿ. ಎಸಿ ಕಾಯಿ 12,000 ಹೈಯೆಸ್ಟ್ ಪ್ರೈಸು 2043 ಸಿಜೆಂಟಾ. ಇನ್ನು 5531 ಸೀಡ್ಸ್ ಯಾವ ರೀತಿ ನಡೀತಾ ಇದೆ ಅಂದರೆ 8,000ದಿಂದ 9,000ವರೆಗೂ ಮಾರಾಟ ಆಗಿದೆ. ಎಸಿ ಕಾಯಿ ಹೈಯೆಸ್ಟ್ ಪ್ರೈಸ್ ಇವತ್ತು ಒಂದು ಲಾಟು 10,500 ಕೂಡ ಮಾರಾಟ ಆಗಿದ್ದಾವೆ 5531 ಸೀಡ್ಸ್. ಓಕೆ, ಎಸಿ ಕಾಯಿ ಬ್ಯಾಡಗಿ ಮಾರ್ಕೆಟಲ್ಲಿ. ಇನ್ನು ನಾವು ಡಬ್ಬಿ ಮೀಡಿಯಂ ಬೆಸ್ಟ್ ನೋಡೋದಾದ್ರೆ 13,000ರಿಂದ 16,000 ಮಾರಾಟ ಆಗಿದೆ. ಡಬ್ಬಿ ಮೀಡಿಯಂ ಬೆಸ್ಟ್ 13,000ರಿಂದ 16,000 ಮಾರಾಟ ಆಗಿದ್ದಾವೆ. ಇನ್ನು KDL ಬೆಸ್ಟ್ ಬಂದ್ಬಿಟ್ಟು 13,000ರಿಂದ 16,000 ಮಾರಾಟ ಆಗಿದೆ. ನೋಡಿ, ಮಾರ್ಕೆಟ್ ಬಹಳ ಸ್ಲೋ ಆಗಿದೆ. ಎಸಿ ಕಾಯ್ದು ರೇಟು ಡಿಮ್ಯಾಂಡ್ ಕಡಿಮೆ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ಯಾರು ಮಾರ್ಕೆಟ್ಗೆ ತರ್ತಾ ಇಲ್ಲ. ಆ ಉದ್ದೇಶಕ್ಕೋಸ್ಕರ ಮಾರ್ಕೆಟ್ ಕೂಡ ಬಹಳಷ್ಟು ಸ್ಲೋ ಆಗಿದೆ. ಓಕೆನಾ? ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.